ಅಧಿವೇಶನದಲ್ಲಿ ಅಬ್ಬರಿಸಲು ಜೆಡಿಎಸ್ ಶಾಸಕರು ಕೂಡ ಸಜ್ಜಾಗಿದ್ದಾರೆ. ಅಧಿವೇಶನದ ಪ್ರಾರಂಭದ ದಿನದಿಂದಲೇ ಹೋರಾಟಕ್ಕಿಳಿದಿದೆ ಜೆಡಿಎಸ್. ಹೋರಾಟಕ್ಕೆ ಇಳಿಯುತ್ತೆ. ಇಂದು ಸರ್ಕಾರದ ವಿರುದ್ಧ ದಳಪತಿಗಳು ಬೃಹತ್ ಪ್ರತಿಭಟನೆಯನ್ನ ಮಾಡಲಿದ್ದಾರೆ. ಜೆಡಿಎಸ್ ಕೂಡ ಈಗ ಸರ್ಕಾರದ ವಿರುದ್ಧ ಅಬ್ಬರಿಸಲಿಕ್ಕೆ ರೆಡಿಯಾಗಿದೆ. ಅಧಿವೇಶನದಲ್ಲಿ ಇವತ್ತೇ ಹೋರಾಟಕ್ಕೆ ಇಳಿತಾರೆ. ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾರೆ ಜೆಡಿಎಸ್ ಶಾಸಕರು. ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಜೆಡಿಎಲ್ಪಿ ನಾಯಕ ಸುರೇಶ್ ಬಾಬು ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯುತ್ತೆ. ಬೆಳಗ್ಗೆ 11 ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಶುರುವಾಗುತ್ತೆ ಜೆಡಿಎಸ್ನವರದ್ದು. ಇನ್ನು ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಕೂಡ ಭಾಗಿಯಾಗ್ತಾರೆ. ಗೃಹಲಕ್ಷ್ಮಿ ಹಣ ಬಿಡುಗಡೆಗೆ ದಿನಾಂಕ ನಿಗದಿ ಮಾಡುವಂತೆ ಒತ್ತಾಯಿಸಿ ಧರಣಿ ಶುರುವಾಗುತ್ತೆ. ಸರ್ಕಾರದ ವಿರುದ್ಧ ಸಂಘಟಿತ ಹೋರಾಟಕ್ಕೆ ಈಗ ಜೆಡಿಎಸ್ ವರಿಷ್ಠರು ಸೂಚನೆ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ದೇವೇಗೌಡರು ಈಗಾಗಲೇ ಸಭೆ ನಡೆಸಿ ಶಾಸಕರ ಅಭಿಪ್ರಾಯವನ್ನು ಕುಮಾರಸ್ವಾಮಿ ಅವರು ಪಡೆದುಕೊಂಡಿದ್ದಾರೆ. ನೋಡಿ, ಕುಮಾರಸ್ವಾಮಿ ಕೇಂದ್ರ ಸಚಿವರಾಗಿ ಕೇಂದ್ರಕ್ಕೆ ಹೋದರು, ಡೆಲ್ಲಿಗೆ ಹೋದರು. ಆದರೆ ಇಲ್ಲಿ ಪ್ರಬಲವಾಗಿ ಧ್ವನಿ ಎತ್ತೋರೆ ಇಲ್ದಂಗೆ ಆಗಿಬಿಟ್ಟಿದೆ ಜೆಡಿಎಸ್ನಲ್ಲಿ. ಅಂದರೆ ದೊಡ್ಡ ಮಟ್ಟದ ಸರ್ಕಾರದ ವಿರುದ್ಧ ಹೋರಾಟವನ್ನು ಹೆಣಿಲಿಕ್ಕೆ ಅಥವಾ ಸದನದಲ್ಲಿ ಸರ್ಕಾರವನ್ನು ಕಟ್ಟಿ ಹಾಕಲಿಕ್ಕೆ ಜೆಡಿಎಸ್ನಲ್ಲಿ ಯಾವ ಮುಖಗಳಿದ್ದಾವೆ? ಹಾಗಾಗಿ ಆ ಒಂದು ಹೋರಾಟ ಬೇಕಾಗಿತ್ತು ಅವರಿಗೆ. ಈಗ ಸರ್ಕಾರದ ವಿರುದ್ಧ ಸುರೇಶ್ ಬಾಬು ಏನಿದ್ದಾರೆ ಜೆಡಿಎಲ್ಪಿ ನಾಯಕರು, ಅವರ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಹೋರಾಟ ನಡೆಯುತ್ತೆ. ನಿಖಿಲ್ ಕೂಡ ಈ ಹೋರಾಟದಲ್ಲಿ ಭಾಗಿಯಾಗಲಿದ್ದಾರೆ. ಸರ್ಕಾರದ ವಿರುದ್ಧ ಅಬ್ಬರಿಸಲಿದ್ದಾರೆ.